ಇವತ್ತು ಒಂದು ಅಪ್ಡೇಟ್ಸ್ ಕೊಡ್ಬೇಕಾಗಿತ್ತು ಎಕಾನಮಿ ಕ್ಲಾಸ್ ಬಗ್ಗೆ, ಅಂದ್ರೆ ಅರ್ಥಶಾಸ್ತ್ರದ ಬಗ್ಗೆ. ಸೊ 24ನೇ ತಾರೀಕು ಸ್ಟಾರ್ಟ್ ಮಾಡಬೇಕಾಗಿತ್ತು ಅರ್ಥಶಾಸ್ತ್ರ ಸಬ್ಜೆಕ್ಟ್ ನ. ಬಟ್ ಕೆಲವರು ಸರ್ FDA ಎಕ್ಸಾಮ್ ಇದೆ, ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಅಂದ್ರು. ಸೊ ನಾಳೆ FDA ಎಕ್ಸಾಮ್ ಇದೆ. ಎಲ್ರಿಗೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದ್ಕೊಂಡೋಗಿ, ಚೆನ್ನಾಗಿ ಬರ್ಕೊಂಡು ಪೇಷನ್ಸ್ ಇಂದ ಆರಾಮಾಗಿ ಬನ್ನಿ. ನಾಳೆ ಸಂಜೆಯಿಂದ ಅರ್ಥಶಾಸ್ತ್ರ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಎಕನಾಮಿ ಕ್ಲಾಸ್ ನಾಳೆ ಸಂಜೆ 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಎಲ್ಲ ಡೀಟೇಲ್ಸ್ ಇಲ್ಲಿ ಹಾಕಿದೀವಿ, ಆಯ್ತಾ. ಟೋಟಲ್ 10 ಡೇಸ್ ಇರುತ್ತೆ ಕ್ಲಾಸಸ್. ಅದು ಟೈಮಿಂಗ್ಸ್ ಎಲ್ಲ ನಿಮಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಯಾವಾಗ ಇನ್ ಕೇಸ್ ನಮ್ ಕೈಲಿ ತಗೊಳಕ್ಕಾಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಯಾವಾಗ ಇರುತ್ತೆ ಎಲ್ಲ ಅಪ್ಡೇಟ್ಸ್ ಅಲ್ಲಿ ಸಿಗುತ್ತೆ. ಸೊ ಈ ಸಲ 10 ಡೇಸ್ ಅಂದ್ರೆ 10 ಡೇಸ್ ಅಲ್ಲಿ ಗ್ಯಾರಂಟಿ ಮುಗಿಸ್ತೀವಿ. ಸೊ 15 ಒಳಗಡೆ ಅಂದ್ರೆ ಮಾರ್ಚ್ 15 ಒಳಗಡೆ ಎಕನಾಮಿ ಸಬ್ಜೆಕ್ಟ್ ಕಂಪ್ಲೀಟ್ ಆಗಿ ಮುಗಿಬೇಕು ಅಂತ ಎಲ್ಲ ಪ್ಲಾನ್ ಆಗಿದೆ. ಸೊ ಅಂದ್ರೆ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ 28/2/2021 ರಾತ್ರಿ 8ಕ್ಕೆ. ಸೇಮ್ ನಿಮ್ಗೆ ಇದೇ ತರ ಒಂದು ಲಿಂಕ್ ಬರುತ್ತೆ. ಸೊ ಯಾರು ಪೇ ಮಾಡಿರ್ತೀರ ಅವ್ರಿಗೆ. ಸೊ ಝೂಮ್ ಆಪ್ ಇನ್ಸ್ಟಾಲ್ ಮಾಡ್ಕೋಬೇಕು. ಅದೇನ್ ಜಸ್ಟ್ ಒಂದು 1 or 2 minutes ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಸಾಕು. ನಾವು ನಿಮಗೆ ಲಿಂಕ್ ಕಳ್ಸಿದ್ರೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಕೆಲವರು ಆಲ್ರೆಡಿ ನಮ್ಮಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ಕ್ಲಾಸ್ ತಗೊಂಡಿದ್ದಾರೆ. ಹೊಸಬ್ರಿಗೆ ನಾನು ಅಪ್ಡೇಟ್ಸ್ ಕೊಡ್ತಾ ಇರೋದು. ಜಸ್ಟ್ ಮೊಬೈಲ್ ಇದ್ರೆ ಸಾಕು. ಆಮೇಲೆ ಮಾಮೂಲಿ ಇಂಟರ್ನೆಟ್ ನೀವು 150 ರೂಪಾಯಿ ಮಂತ್ಲಿ ಹಾಕ್ಸ್ಕೊತಿದ್ರಲ್ಲ, ಅದು ಜಿಯೋದು, ಅದು ಹಾಕ್ಸ್ಕೊಂಡ್ರೆ ಹೆವಿನೇ ಆಗೋಯ್ತು. ನೀವು ಬೇಜಾನಾಯ್ತು. ಅಮ್ಮಮ್ಮ ಅಂದ್ರೆ ದಿನ ಒಂದು 50-60 MB ಆಗ್ಬೋದು ಅಷ್ಟೇ 1 hour ಕ್ಲಾಸ್ ತಗೊಂಡ್ರು. ಝೂಮ್ ಅಷ್ಟೊಂದು ಕಮ್ಮಿ ಡೇಟಾ ತಗೊಳುತ್ತೆ. ಫೀಸ್ ಬಂದ್ಬಿಟ್ಟು 1000 ರೂಪಾಯಿ. ಕಂಪ್ಲೀಟ್ ಅರ್ಥಶಾಸ್ತ್ರ ಇದು. ಕೆಲವರು ಪಾರ್ಟ್ ಮಾಡ್ಬಿಟ್ಟು 3-4 ಪಾರ್ಟ್ ಇರ್ಬೋದು ಅರ್ಥಶಾಸ್ತ್ರ ಅನ್ಕೊಂಡಿದ್ದಾರೆ. ಸೊ ಬೇರೆ ಎಲ್ಲ ಹಂಗ್ ಮಾಡಿದ್ವಿ ನಾವು. ಹಿಸ್ಟ್ರಿಯಲ್ಲೆಲ್ಲ ಬೇರೆ ಬೇರೆ ಪಾರ್ಟ್ ಮಾಡಿದೀವಿ, ಜಿಯೋಗ್ರಫಿಲಿ ಬೇರೆ ಪಾರ್ಟ್ ಮಾಡಿದ್ವು. ಬಟ್ ಅರ್ಥಶಾಸ್ತ್ರದಲ್ಲಿ ಇದೊಂದೇ ಕಂಪ್ಲೀಟ್ ಅರ್ಥಶಾಸ್ತ್ರ, 1000 rupees. ಸೊ ನೀವು ಜಾಯಿನ್ ಆಗ್ಬೇಕು ಅಂದ್ರೆ ನೋಡಿ, ಇಲ್ಲಿ ಗೂಗಲ್ ಪೇ, ಫೋನ್ ಪೇ ನಂಬರ್ ಇಲ್ಲಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಈ ನಂಬರ್ಗೆ ನೋಡಿ, ಈ ನಂಬರ್ಗೆ ಪೇಮೆಂಟ್ ಮಾಡ್ಬಿಟ್ಟು 1000 ರೂಪಾಯಿ ಇದೇ ನಂಬರ್ಗೆ ಸ್ಕ್ರೀನ್ ಶಾಟ್ ಕಳಿಸ್ಬೇಕು. ಇದೇ ನಂಬರ್ಗೆ ಸರ್ ಹಿಂಗ್ ಪೇಮೆಂಟ್ ಮಾಡಿದೀವಿ ಅಂದ್ಬಿಟ್ಟು ಇದೇ ನಂಬರ್ಗೆ ಸ್ಕ್ರೀನ್ ಶಾಟ್ ಕಳ್ಸಿದ್ರೆ ನಿಮ್ಮನ್ನ ನಾವು ಒಂದು ಅರ್ಥಶಾಸ್ತ್ರ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ, ಅದಕ್ಕೆ ಆಡ್ ಮಾಡ್ತೀವಿ. ಸೊ ಅಲ್ಲಿ ನಿಮ್ಗೆಲ್ಲ ಮೀಟಿಂಗ್ ಲಿಂಕ್ಸ್ ಗಳು ಎಲ್ಲ ನಿಮ್ಗೆ ಸಿಗುತ್ತೆ ಅಲ್ಲಿ, ಆಯ್ತಾ. ಎಲ್ಲಾ ಡೀಟೇಲ್ಸ್ ಅಲ್ಲಿ ಸಿಗುತ್ತೆ. ಸೊ ಇನ್ ಕೇಸ್ ನೀವು ಮಿಸ್ ಆದ್ರಿ, ಕ್ಲಾಸ್ ಅಟೆಂಡ್ ಮಾಡಕ್ ಆಗಿಲ್ಲ, ಲೈವ್ ಕ್ಲಾಸ್ ಅಂತಂದ್ರೆ ಅದ್ರ ರೆಕಾರ್ಡೆಡ್ ವಿಡಿಯೋಸ್, ಈಗ ಏನು ನಾವು ಯೂಟ್ಯೂಬ್ ಅಲ್ಲೆಲ್ಲ ಹಾಕ್ತಿವಲ್ಲ ಆ ತರ ರೆಕಾರ್ಡೆಡ್ ವಿಡಿಯೋಸ್ ಲೈವ್ ಅಲ್ಲಿ ಏನ್ ನಡೆದಿರುತ್ತೆ ಅದು ನಿಮಗೆ ಕ್ಲಾಸ್ ಆದ ಒಂದು ಅರ್ಧ ಗಂಟೆಗೆ ಆ ವಿಡಿಯೋನು ಸಿಗುತ್ತೆ. ಸೊ ಫೀಸ್ ಬಂದು 1000. ನೋಡಿ, ಗೂಗಲ್ ಪೇ, ಫೋನ್ ಪೇ ನಂಬರ್ ನೋಡ್ಕೊಳ್ಳಿ. ಯಾಕಂದ್ರೆ ಸಾಕಷ್ಟು ಜನ ಮೆಸೇಜ್ ಮಾಡ್ತಿದ್ರು, ಸರ್ ನಂಬರ್ ಹೇಳಿ ಸರ್ ಅದು ಯಾವ್ದು ಪೇಮೆಂಟ್ ಅಂದ್ಬಿಟ್ಟು. ನೋಡಿ, ಈ ನಂಬರ್ ಇಲ್ಲಿ ಮಾಡ್ಬೇಕಾಗತ್ತೆ. ಸೊ ಕಂಪ್ಲೀಟ್ ಅರ್ಥಶಾಸ್ತ್ರ ಇದು, ಆಯ್ತಾ. ಸೊ ಇದ್ರ ಬಗ್ಗೆ ಒಂದು ಅಪ್ಡೇಟ್ಸ್ ಕೊಡ್ಬೇಕಾಗಿತ್ತು, ಅದಕ್ಕೋಸ್ಕರ ಈ ಒಂದು ಲೈವ್ ಕ್ಲಾಸ್. ನಿಮ್ದು ಏನಾದ್ರು ಝೂಮ್ ಅಲ್ಲಿ ಯಾರಾದ್ರೂ ಜಾಯ್ನ್ ಆಗಿರೋರಿದ್ರೆ ಏನಾದ್ರು ಕೇಳ್ಬೋದು. ನಿಮ್ಮ ಆಪ್ಷನ್ಸ್ ಇದೆ ನೋಡಿ, ಅಲ್ಲಿ ಹ್ಯಾಂಡ್ ರೈಸ್ ಮಾಡ್ಬೋದು. ರೈಸ್ ಹ್ಯಾಂಡ್ ಅಂತ ಇದೆ, ರೈಸ್ ಹ್ಯಾಂಡ್ ಮಾಡ್ಬಿಟ್ಟು ನನ್ನ ಹತ್ರ ಮಾತಾಡ್ಬೋದು. ಏನಾದ್ರು ಡೌಟ್ಸ್ ಇಲ್ಲ ಅಂತಂದ್ರೆ ಕ್ಲೋಸ್ ಮಾಡೋಣ ಸೆಷನ್. ಯಾರಾದ್ರೂ ಡೌಟ್ಸ್ ಇದೆಯಾ? ನಾಳೆ ರಾತ್ರಿಯಿಂದ ಸ್ಟಾರ್ಟ್ ಆಗುತ್ತೆ ಕ್ಲಾಸ್. ಸೊ ಆಮೇಲೆ ನಮ್ದು ಆಫ್ಲೈನ್ ಕ್ಲಾಸ್ ನೋಡಿ, ಅಡ್ರೆಸ್ ಇಲ್ಲಿದೆ. ಅಡ್ಮಿಷನ್ ಕ್ಲೋಸ್ ಆಗಿದೆ. ಈಗ PC PSI ಬ್ಯಾಚ್ ಏನ್ ನಡೀತಾ ಇದೆಯಲ್ಲ, ಇದಕ್ಕೆ ಅಡ್ಮಿಷನ್ ಕ್ಲೋಸ್ ಮಾಡಿದೀವಿ. ಈಗ ಯಾರು ಟ್ರೈ ಮಾಡ್ಬೇಡಿ. ನೆಕ್ಸ್ಟ್ ಬ್ಯಾಚ್ ಕಾಲ್ ಮಾಡಿದಾಗ ಟ್ರೈ ಮಾಡಿ. ಅಡ್ಮಿಷನ್ ಫಿಲ್ ಆಗಿದೆ. ಸೊ ನೆಕ್ಸ್ಟ್ ಬ್ಯಾಚ್ ಟ್ರೈ ಮಾಡಿ, ಆಫ್ಲೈನ್ ಟ್ರೈ ಮಾಡೋರು. ಸೊ ಆನ್ಲೈನ್ ಯಾವಾಗ ಬೇಕಾದ್ರೂ ತಗೋಬಹುದು. ನಮ್ಮ ವೆಬ್ಸೈಟ್ ಅಲ್ಲಿ ಎಲ್ಲ ಡೀಟೇಲ್ಸ್ ಅದು ಸಿಕ್ಕಿದೆ. ಆದಿತ್ಯ ನಾಯಕ್ ಹೇಳಿ. ನಿಮ್ ಕಡೆ ಅನ್ಮ್ಯೂಟ್ ಮಾಡ್ಕೋಬೇಕು. ಆದಿತ್ಯ ನಾಯಕ್ ಮಾಡ್ತಾ ಇಲ್ಲ, ಅನ್ಮ್ಯೂಟ್ ಮಾಡ್ತಾ ಇಲ್ಲ ಅವರು. ನೆಕ್ಸ್ಟ್ ಬೇರೆ ಯಾರಾದ್ರೂ ಡೌಟ್ಸ್ ಇದೆಯಾ? ವಿಷ್ಣು ಪ್ರಕಾಶ್ ಹೇಳಿ. ಸರ್, ಇದು ಸಬ್ಜೆಕ್ಟ್ ಇಂದ ಎಷ್ಟು ಮಾರ್ಕ್ಸ್ ಬರ್ಬೋದು? ಕರೆಂಟ್ ಅಫೇರ್ಸ್ ಜಾಸ್ತಿ ಇರುತ್ತೆ ಅಂತಾರಲ್ವಾ ಎಕನಾಮಿಕ್ಸ್ ಅಲ್ಲಿ? ಎಕನಾಮಿಕ್ಸ್ ಆಕ್ಚುಲಿ ನೀವು ಕರೆಂಟ್ ಅಫೇರ್ಸ್ ಜೊತೆನೆ ಓದ್ಬೇಕು. ಹೇಳ್ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, HDI ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಲ್ಲಿ ಇದ್ರಲ್ಲಿ ಸಾಮಾನ್ಯ ಗಮನ HDI ಏನು ಅನ್ನೋದಕ್ಕಿಂತ ನಮ್ಮ ಭಾರತದ ರ್ಯಾಂಕಿಂಗ್ ಏನಿದೆ, HDI ಕನ್ಸಿಡರ್ ಮಾಡೋದಕ್ಕೆ ಏನೇನ್ ಫ್ಯಾಕ್ಟರ್ಸ್ ಬೇಕು ಅದೆಲ್ಲ ನೀವು ಸ್ಟಾಟಿಕ್ ಸಬ್ಜೆಕ್ಟ್ ಅಲ್ಲಿ ಓದ್ಕೋತೀರಾ ಈ ಸಬ್ಜೆಕ್ಟ್ ಅಲ್ಲಿ. ಸೊ ಅವನು ಕರೆಂಟ್ ಅಫೇರ್ಸ್ ಲಿಂಕ್ ಮಾಡ್ತಾನೆ. ಅಟ್ ಪ್ರೆಸೆಂಟ್ ಎಷ್ಟನೇ ರ್ಯಾಂಕ್ ಇದೆ ಭಾರತ? ಅದೇ ಪ್ರೆಸೆಂಟ್ ಯಾರಿದ್ದಾರೆ ಅದ್ರ ಮೇನ್ ಚೇರ್ಮನ್ ಆ ತರ ಇದಾಗಬೇಕು ಅನ್ಸುತ್ತೆ. ಅಲ್ಲ,
ಕೇಳಿದ್ರು ಕೇಳ್ಬೋದು, ಆತರ ಚೇರ್ಮನ್ ಗಳೆಲ್ಲ ಜಾಸ್ತಿ ಫೋಕಸ್ ಮಾಡಕ್ ಹೋಗ್ಬಿಡಿ. ಬಟ್ ಅಟ್ ಪ್ರೆಸೆಂಟ್ ನಮ್ಮ ಭಾರತದ ಇಂಡೆಕ್ಸ್ ರ್ಯಾಂಕಿಂಗ್ ಏನಿದೆ ಅದ್ರ ಮೇಲೆ ಕೇಳ್ತಾ ಇರ್ತಾರೆ. ಎಕಾನಮಿ ಎಲ್ಲ ಅದು ಸ್ವಲ್ಪ ಪ್ರೆಸೆಂಟ್ ಇದಾಗ್ಬೇಕು. ಏನ್ ಹೇಳಿ, ಅದು ಅದ್ರ ಪ್ರೆಸೆಂಟ್ ಏನ್ ನಡೀತಾ ಇದೆ, ಎಷ್ಟ್ ನಡೀತಾ ಇದೆ ಅದನ್ನ ಎಕಾನಮಿ ಅಂದ್ರೆ ದಿನಾ ನಡ್ಕೊಂಡ್ ಬರ್ತಾ ಇರೋದು. ಈಗ ಏನೋ ಪಾವರ್ಟಿ ಇದೇನೋ ಒಂದ್ ಯಾವ್ದೋ ಒಂದ್ ರಿಪೋರ್ಟ್ ಕೊಟ್ರು, ಯಾವ್ದೋ ಒಂದ್ ವರದಿ. ಈಗ ಸಾಕಷ್ಟು ವರದಿಗಳನ್ನ ಕೊಟ್ಟಿದ್ದಾರೆ. ಸುರೇಶ್ ತೆಂಡೂಲ್ಕರ್ ಅಂತ ಕೊಟ್ಟಿದ್ದಾರೆ, ಅಲಾಕ್ ಕಮಿಟಿ ಅಂತ ಕೊಟ್ಟಿದ್ದಾರೆ, ಸಾಕಷ್ಟು ಜನ ಕೊಟ್ಟಿದ್ದಾರೆ. ಸೊ ಈಗ ರೀಸೆಂಟ್ ಆಗಿ ಯಾರಾದ್ರೂ ರಂಗರಾಜನ್ ಅಂತ ಒಂದು ವರದಿ ಕೊಟ್ಟಿದ್ದಾರೆ. ಅವೆಲ್ಲ ನೀವು ಓದ್ತೀರಾ ಎಕನಾಮಿಕ್ ಕ್ಲಾಸ್ ಅಲ್ಲಿ. ಇತ್ತೀಚೆಗೆ ಯಾರಾದ್ರೂ ಈಗ ಲಾಸ್ಟ್ 1 or 2 months ಏನಾದ್ರೂ ಅದ್ರ ಬಗ್ಗೆ ಅಪ್ಡೇಟ್ ಸಿಕ್ಕಿದ್ರೆ ನೀವು ಅದನ್ನು ಕೂಡ ಅಪ್ಡೇಟ್ ಆಗ್ಬೇಕು. ಆ ಕ್ವಶನ್ ನಿಮ್ಗೆ ಅದು ಕರೆಂಟ್ ಅಫೇರ್ಸ್ ಆಗುತ್ತೆ, ಎಕನಾಮಿಕ್ಸ್ ಆಗುತ್ತೆ. ಎಕಾನಮಿ ಅಂತಂದ್ರೆ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಅಂತ ಅಂದ್ಬಿಟ್ಟು ನೀವ್ ಹೇಳ್ಬೇಕು ಅಂದ್ರೆ ಕರೆಂಟ್ ಅಫೇರ್ಸ್ ಎಕಾನಮಿ ಈ ಎರಡು ಟೋಟಲ್ ಇದರಿಂದನೇ ಒಂದು 20 ಮಾರ್ಕ್ಸ್ ಬಂದ್ಬಿಡುತ್ತೆ. 20 to 25 ಬರುತ್ತೆ. ಸೊ ಮೈನ್ ಕರೆಂಟ್ ಅಫೇರ್ಸ್ ಬರೋದು ಎಕನಾಮಿಕ್ಸ್ ಅಲ್ಲಿ ಅಂತ ಹೇಳಿ. ಎಕನಾಮಿಕ್ಸ್ ಮೆಜಾರಿಟಿ ಇರುತ್ತೆ. ಸ್ಟ್ಯಾಟಿಕ್ ಎಕಾನಮಿ ಸ್ವಲ್ಪ ಕಮ್ಮಿ. RBI ಯಾವಾಗ ರಾಷ್ಟ್ರೀಕರಣ ಆಯ್ತು, ಈ ಬ್ಯಾಂಕ್ಗಳು ಯಾವಾಗ ಮರ್ಜ್ ಆಯ್ತು, ಸಾಮಾನ್ಯವಾಗಿ ಎಷ್ಟ್ರಲ್ಲಿ ಮರ್ಜ್ ಮಾಡಿದ್ರು, ಆಮೇಲೆ ಫಸ್ಟ್ ರಾಷ್ಟ್ರೀಕರಣ ಬ್ಯಾಂಕ್ಗಳದ್ದು ಯಾವಾಗ ಆಯ್ತು, ಕೋಆಪರೇಟಿವ್ ಸೊಸೈಟೀಸ್ ಎಲ್ಲ ಏನಾಯ್ತು, ಏನು ಎತ್ತ, ಅದೆಲ್ಲ ಥಿಯರಿ ಕ್ಲಾಸ್ ಅಲ್ಲಿ ನೋಡ್ತೀರಾ ಸ್ಟ್ಯಾಟಿಕ್ ಅಲ್ಲಿ. ಸೊ ಬಟ್ ಕರೆಂಟ್ ಅಫೇರ್ಸ್ ಅದಕ್ಕೆ ಜಾಸ್ತಿ ಫೋಕಸ್ ಮಾಡ್ಬೇಕಾಗತ್ತೆ. ಬಟ್ ಅದನ್ನ ನಾವು ಆಲ್ಮೋಸ್ಟ್ ಕವರ್ ಮಾಡ್ತೀವಿ ಅಲ್ಲಿ. ಕರೆಂಟ್ ಅಫೇರ್ಸ್ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಏನೋ HDI ದಲ್ಲಿ ಏನೋ ಹೇಳಿದ್ರೆ ಅಟ್ ಪ್ರೆಸೆಂಟ್ ಈಗ ಏನ್ ನಡೀತದೆ ಅದಕ್ಕೆ ಸಂಬಂಧಪಟ್ಟಂಗೆ ಲಿಂಕ್ ಮಾಡಿ ಹೇಳ್ತೀವಿ. ಸ್ವಲ್ಪ ಬೇರೆ ಸಬ್ಜೆಕ್ಟ್ ಗಳ ತರ ತುಂಬಾ ಎಲಾಬೊರೇಟಿವ್ ಆಗಿಲ್ಲ, ಜಾಸ್ತಿ ಇಲ್ಲ ಅದು. ಸೊ ಪಾಯಿಂಟ್ ಟು ಪಾಯಿಂಟ್ ಅಷ್ಟೇ. ಈಗ ಶೇರ್ ಮಾರ್ಕೆಟ್ ಅಂದ್ರೆ ಏನ್ ಶೇರ್ ಮಾರ್ಕೆಟ್ ಏನ್ ನಡೀತಾ ಇದೆ ಜಸ್ಟ್ ಒಂದ್ 4-5 ಪಾಯಿಂಟ್ ಅಷ್ಟೇ. ಏನೋ ಒಂದು ಇವತ್ತೇನೋ ಯಾವ್ದು ಬ್ಯಾಂಕ್ ಗಳು ಮರ್ಜ್ ಮಾಡಕ್ ಪ್ಲಾನ್ ಮಾಡಿದಾರೆ ಅಂದ್ರೆ ಅಷ್ಟ್ ಮಾತ್ರ ಸಾಕು. 4-5 ವರ್ಷದಿಂದ ಏನೋ ಮರ್ಜ್ ಮಾಡಿದಾರೆ ಅದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ, ಜಸ್ಟ್ ತಿಳ್ಕೊಂಡಿದ್ರೆ ಸಾಕು. ರೀಸೆಂಟ್ ಆಗಿ ಏನ್ ಮರ್ಜ್ ಆಗಿದಾವೆ ಅದ್ರ ಬಗ್ಗೆ ಸ್ವಲ್ಪ ಹೌದೌದು ಆತರ ಫೋಕಸ್ ಮಾಡ್ಬೇಕಾಗತ್ತೆ. ಆಮೇಲೆ ಕೆಲವು ವಿಶ್ವಸಂಸ್ಥೆಗಳ ಕೆಲವು ಸಬ್ ಆರ್ಡಿನೇಟ್ ಸಂಸ್ಥೆಗಳೆಲ್ಲ ಬರ್ತವೆ, ಕೆಲವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಎಲ್ಲ ಇದ್ರಲ್ಲೇ ಬರುತ್ತೆ ಅಲ್ವಾ? ಆರ್ಗನೈಸೇಷನ್ಸ್ ಎಲ್ಲ ಇದ್ರಲ್ಲೇ ಬರುತ್ತೆ. ಓಕೆ ಸರ್, ಆಯ್ತು, ಥ್ಯಾಂಕ್ ಯು. ಬೇರೆ ಆದಿತ್ಯ ನಾಯಕ್ ಹೇಳಿ. ನಿಮ್ ಕಡೆ ಅನ್ಮ್ಯೂಟ್ ಮಾಡ್ಕೋಬೇಕ್ರಿ. ಇಲ್ಲ, ಅವರು ಸುಮ್ನೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಬೇರೆ ನೆಕ್ಸ್ಟ್, ಡೈಲಿ ಕ್ಲಾಸ್ ಎಷ್ಟು ಗಂಟೆಗೆ ಅಂತ ಕೆಲವರು ಕ್ವಶನ್ ಮಾಡ್ತಾರೆ. ಪ್ರಶಾಂತ್ ಅಂದ್ಬಿಟ್ಟು ಸಾಮಾನ್ಯವಾಗಿ ರಾತ್ರಿ ಇರುತ್ತೆ. ರಾತ್ರಿ 8ರಿಂದ ಇರುತ್ತೆ. ಸಾಮಾನ್ಯವಾಗಿ 8ರಿಂದ 9:30, 10 ಹಿಂಗಿರುತ್ತೆ. ಇಲ್ಲ ಒಂದೊಂದ್ಸರಿ 10 ಗಂಟೆಗೆಲ್ಲ ತಗೊಂಡಿದ್ದೀನಿ. ಮಾಡರ್ನ್ ಇಂಡಿಯಾದವ್ರು ಕೆಲವರು ಗೊತ್ತಿದೆ, ರಾತ್ರಿ 10ರಿಂದ 11:30, 12. ಸಾಮಾನ್ಯವಾಗಿ 1ರಿಂದ 1.5 ಗಂಟೆ ಮಿನಿಮಮ್ ಇರುತ್ತೆ. 1.5 ಗಂಟೆ ಅನ್ಕೊಳ್ಳಿ ಡೈಲಿ. ಓಕೆ, ನೆಕ್ಸ್ಟ್ ಫೇಸ್ಬುಕ್ ಅಲ್ಲಿ ಏನಾರಾದ್ರೂ ಕೇಳ್ಬೇಕು ಅಂದ್ರೆ ಕೇಳ್ಬೋದು, ಕಮೆಂಟ್ ಮಾಡಿ. ಸೊ ಝೂಮ್ ಅಲ್ಲಿ ಯಾರಾದ್ರೂ ಮಾತಾಡ್ತೀರಾ? ಬೇರೆ ಗಿರೀಶ್ HN ಹೇಳಿ. ಗಿರೀಶ್ ಗಿರೀಶ್ ಹೇಳಿ. ಕೇಳಿಸ್ತಿದೆ ಸರ್? ಕೇಳಿಸ್ತದೆ ಹೇಳಿ ಗಿರೀಶ್. ಸರ್ ಎಕನಾಮಿಕ್ಸ್ ಅಲ್ಲಿ ತುಂಬಾ ಇದೆ. ಐ ಥಿಂಕ್ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್ ಅದನ್ನೆಲ್ಲ ಕವರ್ ಮಾಡಿ. ಅಷ್ಟೊಂದೆಲ್ಲ ಬೇಡ ರೀ. ಕೆಲವು ತುಂಬಾ ಡೀಟೈಲ್ ಆಗಿ ನೀವು ಆಕ್ಚುಲಿ ಅದೆಲ್ಲ ಎಕನಾಮಿ ಸ್ಟೂಡೆಂಟ್ಸ್ ಓದೋದು. ಫಸ್ಟ್ ಆಫ್ ಆಲ್ ಎಕನಾಮಿ ಸಬ್ಜೆಕ್ಟ್ ಆಗಿ ಆಲ್ಮೋಸ್ಟ್ ಯಾರಿಗೂ ಅರ್ಥನೇ ಆಗಿರಲ್ಲ, ಆತರ ಇದೆ. ಇಲ್ಲಿ ಬೇಸಿಕ್ ನಮ್ಮ ಒಬ್ಬ ಕಾಮನ್ ಮ್ಯಾನ್ ಅವನಿಗೇನು ಬ್ಯಾಂಕ್ ಅಂದ್ರೆ ಏನು, ಬ್ಯಾಂಕ್ ಅಲ್ಲಿ ಏನೇನ್ ಯಾವ್ದಾವ್ ತರ ರೇಟ್ಸ್, ಈಗ ರೆಪೋ ರೇಟ್ ಅಂದ್ರೇನು, ರಿವರ್ಸ್ ರೆಪೋ ರೇಟ್ ಅಂದ್ರೇನು, CRR ಅಂದ್ರೇನು, ಬೇಸಿಕ್ ವರ್ಡ್ಸ್ ಅದು ಗೊತ್ತಿದ್ರೆ ಸಾಕು. ಶೇರ್ ಮಾರ್ಕೆಟ್ ಅಂದ್ರೇನು, ಬ್ಯಾಂಕ್ ರಾಷ್ಟ್ರೀಕರಣ ಆಗೋದು ಅಂದ್ರೇನು, ಕೋಆಪರೇಟಿವ್ ಸೊಸೈಟೀಸ್ ಏನ್ ಫಂಕ್ಷನ್ಸ್ ಮಾಡುತ್ತೆ, ಆಮೇಲೆ ಇಂಪಾರ್ಟೆಂಟ್ ಸ್ಕೀಮ್ಸ್, ಎಕನಾಮಿ ರಿಲೇಟೆಡ್ ಯಾವ್ದಾದ್ರು ಇಂಪಾರ್ಟೆಂಟ್ ಸ್ಕೀಮ್ಸ್ ಇದೆ, ಈ ತರದ ಬಗ್ಗೆ ತಿಳ್ಕೊಬೇಕು. ಸೊ ನೀವು ತುಂಬಾ ಡೀಟೇಲ್ಡ್ ಎಕನಾಮಿ ಅವೆಲ್ಲ ಗ್ರಾಫ್ ಚಾರ್ಟ್ ಗಳು ಅವೆಲ್ಲ ಮಾಡಕ್ ಹೋಗ್ಬಿಡಿ. ಅದೆಲ್ಲ ನಮ್ಗೆ ಸಿಲೆಬಸ್ ಇಲ್ಲ, ಆಯ್ತಾ? ಅದೆಲ್ಲ ಎಕನಾಮಿಕ್ಸ್ ಮೇಜರ್ ತಗೊಂಡು ಹೋಗ್ತಾರಲ್ಲ ಅವ್ರಿಗೆ, ನಮ್ಗಿಲ್ಲ ಅದು. ನೆಕ್ಸ್ಟ್ ಬೇರೆ ಏನಾದ್ರು ಇದೆಯಾ ಡೌಟ್ಸ್? ಕ್ಲೋಸ್ ಮಾಡೋಣ. ಸೊ ಥ್ಯಾಂಕ್ ಯು. ನಾಳೆ ರಾತ್ರಿ 8ರಿಂದ ಝೂಮ್ ಆಪ್ ಅಲ್ಲಿ ಸಿಗೋಣ. ಸೊ ಇನ್ಯಾರಾದ್ರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಲಾಸ್ಟ್ 1 minute. ಕ್ಲಾಸ್ ಬರೀ ಎಕನಾಮಿಕ್ಸ್ ಸಬ್ಜೆಕ್ಟ್ಸ್ ಮಾತ್ರ ಇರುತ್ತಾ ಅಂತಿದ್ರೆ, ಎಕನಾಮಿಕ್ಸ್ ನಾಳೆಯಿಂದ ಇರುತ್ತೆ ಅಷ್ಟೇ. ಎಕನಾಮಿಕ್ಸ್ ಆಯ್ತಾ? ಯಾರೋ ಕೇಳ್ತಿದಾರೆ ಕ್ವಶನ್, ಯಾರವರು? ಶ್ರುತಿ ಅವರು. ಆಲ್ರೆಡಿ ಜಿಯೋಗ್ರಫಿ ಮುಗಿದಿದೆ, ಕಂಪ್ಲೀಟ್ ಜಿಯೋಗ್ರಫಿ 4 ಪಾರ್ಟ್, ಕಾನ್ಸ್ಟಿಟ್ಯೂಷನ್ 3 ಪಾರ್ಟ್ ಅಂದ್ರೆ ಇಡೀ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್, ಆಮೇಲೆ ಹಿಸ್ಟ್ರಿ, ಕಂಪ್ಲೀಟ್ ಹಿಸ್ಟ್ರಿ ಇದು ಕೂಡ ಮುಗಿದಿದೆ. ಸೊ ನೀವು ಈ ಸಬ್ಜೆಕ್ಟ್ ನ ನಮ್ಮ ವೆಬ್ಸೈಟ್ ಅಲ್ಲಿ ವಿಸಿಟ್ ಮಾಡಿ, ಅಲ್ಲಿ ಎಷ್ಟೆಷ್ಟಕ್ಕೆ ಏನೇನ್ ಪ್ರೈಸ್ ಅಂತ ಇದೆ. ಸೊ ನೀವು ಅದನ್ನ ಪೇ ಮಾಡಿ ತಗೋಬಹುದು.
ಸೊ ಜಿಯೋಗ್ರಫಿ, ಟೋಟಲ್ ಜಿಯೋಗ್ರಫಿ 2000 ಇದೆ, ಕಾನ್ಸ್ಟಿಟ್ಯೂಷನ್ 1500 ಇದೆ. ಸೊ ನೋಡಿ ಸ್ಯಾಂಪಲ್ ವಿಡಿಯೋಸ್ ಎಲ್ಲ ಯೂಟ್ಯೂಬ್ ಅಲ್ಲಿ ಇದೆ, ಸಾಕಷ್ಟಿದೆ. ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿ, ಹರಿಬರಿ ಮಾಡ್ಕೊಂಡು ಜಾಯ್ನ್ ಆಗ್ಬೇಕು ಅಂತ ಏನಿಲ್ಲ, ಆರಾಮಾಗಿ ಡಿಸೈಡ್ ಮಾಡಿ ಆಯ್ತಾ. ಇದು 4ನೇ ಸಬ್ಜೆಕ್ಟ್ ಮುಗಿಸ್ತಾ ಇರೋದು. ಈಗ ಎಕನಾಮಿಕ್ ಸ್ಟಾರ್ಟ್ ಮಾಡ್ತಿದ್ವಿ. ಇನ್ ಸ್ವಲ್ಪ ದಿನಕ್ಕೆ ಸೈನ್ಸ್, ಅದು ಒಂದು ಪಾರ್ಟ್ ಆಗಿದೆ, ಬಯಾಲಜಿ. ರಿಮೈನಿಂಗ್ ಪಾರ್ಟ್ ನ ಇನ್ನೊಂದು ಎಕಾನಮಿ ಆಗ್ತದಲ್ಲ, ಅದಾದ ಸ್ವಲ್ಪ ದಿನಕ್ಕೆ ಮುಗಿಸ್ತೀವಿ. 10 days ಅಷ್ಟೇ ಅಲ್ವಾ ಸರ್ ಅಂತಿದ್ರೆ? ಎಸ್, 10 days ಅಷ್ಟೇ ಪ್ರವೀಣ್ ಅವ್ರೆ. ಹೇಳಿ ಸರ್ಫರಾಜ್ ಅವ್ರೆ. ಹೇಳಿ ಸರ್ಫರಾಜ್ ಅವ್ರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದೆ ಪ್ರಿಪರೇಷನ್? ಪರವಾಗಿಲ್ಲ ಸರ್, ಚೆನ್ನಾಗಿದೆ ಸರ್. ಓಕೆ, ಹೇಳಿ. 10 days ಜಾಸ್ತಿ ಐತಲ್ಲ ಸರ್, ಒಂದು 5 days ಮುಗಿಸ್ಬಿಟ್ರೆ ಚೆನ್ನಾಗಿದೆ. ಅಲ್ಲ 10 days ಅಂತಂದ್ರೆ 10 days ಅಲ್ಲಿ ನಾನ್ ಸ್ವಲ್ಪ ಗ್ಯಾಪ್ ಕೊಡ್ತೀನಿ, ಮಧ್ಯದಲ್ಲಿ ಒಂದೊಂದಿನ ತಗೊಳಲ್ಲ. ಹೌದಾ ಸರ್? ಹಾ, ಮಧ್ಯದಲ್ಲಿ ಅಂದ್ರೆ ಈಗ ಏನೋ ಇವತ್ತು ತಗೊಂಡಿರ್ತೀನಿ, ಸೋಮವಾರ ಏನೋ ನಂದೇನೋ ಸ್ವಲ್ಪ ವರ್ಕ್ ಶೆಡ್ಯೂಲ್ ಬಿಸಿ ಆದ್ರೆ ಸೋಮವಾರ ತಗೊಳಲ್ಲ. ನಿಮ್ಗೆ ಟೋಟಲ್ ಒಂದು 6-7 ಕ್ಲಾಸ್ ತಗೋಬಹುದು ಅಷ್ಟೇ. ಹೌದಾ ಸರ್? ಅಷ್ಟೇ, ಅಷ್ಟೊಂದಿಲ್ಲ ಎಕಾನಮಿ. ಓಕೆ ಓಕೆ ಸರ್. ಸಿಲೆಬಸ್ ಹಾಕಿರ ಸರ್? ಸಿಲೆಬಸ್ ಹಾಕಿಲ್ಲ, ಅದು ಪರ್ಟಿಕ್ಯುಲರ್ ಸಿಲೆಬಸ್ ಅಂದ್ಬಿಟ್ಟು ಎಕಾನಮಿಯಲ್ಲಿ ಸಣ್ಣ ಸಣ್ಣ ಟಾಪಿಕ್ ಗಳೇ ಜಾಸ್ತಿ. ಈಗ ಪಾವರ್ಟಿಗೆ ಒಂದ್ ಟಾಪಿಕ್, HDI ಗೆ ಒಂದ್ ಟಾಪಿಕ್, ಅದ್ಯಾವ್ದೋ ಲೋನ್ ಕೊಡೋ ಇದ್ರ ಬಗ್ಗೆನೆ ಒಂದ್ ಟಾಪಿಕ್. ಆತರ ಮಾಡೋದ್ ಬೇಡ, ಜಸ್ಟ್ ಎಲ್ಲ ಒಂದ್ ಕಡೆಯಿಂದ ಕವರ್ ಮಾಡ್ಕೊಂಡು ಹೋಗೋಣ. ಸಿಲೆಬಸ್ ಯಾವ್ದು ಹಾಕಿಲ್ಲ ಇದೆ. ಈ ಮಂತ್ ಅಲ್ಲಿ ಸೈನ್ಸ್ ಮಾಡ್ತೀರಾ ಸರ್ ಎಲ್ಲ? ಇದೇ ಮಂತ್ ಮಾರ್ಚ್ ಅಲ್ಲಿ ಮುಗಿಸ್ಬಿಡ್ತೀವಿ ಅದನ್ನು. ಸೈನ್ಸ್ ಮಾರ್ಚ್ ಅಲ್ಲಿ ಮುಗಿಯುತ್ತೆ. ಮಾರ್ಚ್ ಅಲ್ಲ ಸರ್? ಎಕ್ಸಾಮ್ ಆಗಕ್ಕಿಂತ ಮುಂಚೆನೆ ಮಾಡ್ಬಿಡಿ ಸರ್. ಶೋರ್ ಖಂಡಿತ. ಇನ್ನು ನಿಮ್ದು ಲೇಟ್ ಆಗತ್ತೆ PSI ಇದು. ಇಲ್ಲ ಸರ್, ಇವಾಗ 8ರಿಂದ ಅಂತಿದ್ದಾರೆ. ಸರ್ 8ರಿಂದ ಅಂತಾರಲ್ಲ ಸರ್, ಅದಕ್ಕೆ. ಅಲ್ಲ, ಮಾರ್ಚ್ ಅಲ್ಲಿ ಫಿಸಿಕಲ್ ಮುಗಿಯುತ್ತೆ, ನೆಕ್ಸ್ಟ್ ಏಪ್ರಿಲ್ ಆದ್ಮೇಲೆ ಇರುತ್ತೆ ಎಕ್ಸಾಮ್. ಅಷ್ಟರೊಳಗಡೆ ಮುಗಿಸ್ತೀವಿ. ಓಕೆ ಓಕೆ ಸರ್. ಓಕೆ, ಥ್ಯಾಂಕ್ ಯು. ಬೇರೆ ಹೋಟೆಲ್ಸ್? ಥ್ಯಾಂಕ್ ಯು. ನಂದು ಆಫ್ಲೈನ್ ಕ್ಲಾಸ್ ಅಲ್ಲಿಗೆ ಬೇರೆ ಹೋಗ್ಬೇಕು, ಇನ್ಸ್ಟಿಟ್ಯೂಟ್ ಹತ್ರ. ಟೆಸ್ಟ್ ಇದೆ ಇವತ್ತು, ವರ್ಲ್ಡ್ ಜಿಯೋಗ್ರಫಿ ಮತ್ತೆ ಫಿಸಿಕಲ್ ಜಿಯೋಗ್ರಫಿ. ಸೊ ಅಲ್ಲಿ ಬಂದ್ ಬರೆಯೋರಿಗೆ ಪ್ರೈಸಸ್ ಕೂಡ ಇರುತ್ತೆ. ಸೊ ಯಾರು ಬೇಕಾದ್ರೂ ಬಂದು ಪಾರ್ಟಿಸಿಪೇಟ್ ಮಾಡಬಹುದು ಅಲ್ಲಿ ಬಸವೇಶ್ವರ ನಗರದಲ್ಲಿ. ಬರೀ ನಮ್ಮ ಇನ್ಸ್ಟಿಟ್ಯೂಟ್ ಅವರೇ ಇರ್ಬೇಕು ಅಂತ ಏನಿಲ್ಲ, ಯಾರು ಬೇಕಾದ್ರೂ ಬಂದು ಬರೀಬಹುದು. ಕೆಲವ್ರು ಸರ್ FDI ಎಕ್ಸಾಮ್ ಇತ್ತು, ನಾಳೆ ಇದೆಯಲ್ಲ, ಬರಕ್ ಆಗಲ್ಲ ಇರ್ಬೋದು. ಬಟ್ ಏನು ಮಾಡಕ್ಕಾಗಲ್ಲ, ನಮ್ದು ಸಿಲೆಬಸ್ ಪ್ಲಾನ್ ಹಾಕೊಂಡ್ಬಿಟ್ಟಿರ್ತೀವಿ, ಮುಗಿಸ್ಕೊಂಡು ಹೋಗ್ಲೇಬೇಕಾಗತ್ತೆ. ಸೊ ಕೆಲವರೆಲ್ಲ ಕಮೆಂಟ್ ಮಾಡಿದ್ರು, ಅದನ್ನು ಕೂಡ ಒಂದು ಕನ್ಸಿಡರ್ ಮಾಡಿದೆ. ಸೊ ಥ್ಯಾಂಕ್ ಯು. ಸಿಗೋಣ, ಚೆನ್ನಾಗಿ ಓದಿ. ನಾಳೆ ಸಬ್ಜೆಕ್ಟ್ ಎಕನಾಮಿ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.